ಸನ್ಮಾನ್ಯರ ಹಾಸನ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ಸುಮಾರು 25 ವರ್ಷಗಳಿಂದ ಭವಿಷ್ಯ ಇಲ್ಲ ಅಂತ ಹೇಳಿ ಇದ್ದಂತಹ ಕಾಲ. ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವ ಮಾರ್ಗದರ್ಶನದಲ್ಲಿ ಇವತ್ತು ಕಾಂಗ್ರೆಸ್ ಸದೃಢವಾಗಿ ಹಾಸನದಲ್ಲಿ ಇವತ್ತು ಬಂದಿದೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಶ್ರೇಯಸ್ ಪಟೇಲ್ ಅವರ ಗೆಲುವಿನ ಮುಖಾಂತರ ಸಾಬೀತು ಮಾಡಿದ್ವಿ. ಇವತ್ತು ಹಿರಿಯ ನಾಯಕರಾದಂತಹ ಸನ್ಮಾನ್ಯ ಕರಿಗೌಡರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದ. ಏನು ಶ್ರೇಯಸ್ ಪಟೇಲ್ ಅವರು ತಿಳಿಸಿದ ಹಾಗೆ ಒಂದು ಬದಲಾವಣೆಯ ಪರ್ವ ಹಾಸನದಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥ. ನಾನು ಬಹಳಷ್ಟು ಜನ ಹಿರಿಯರ ಹೆಸರುಗಳನ್ನು ತೆಗೆದುಕೊಳ್ಳಿಕ್ಕೆ ಆಗಿಲ್ಲ, ಯಾರು ಅತ್ಯಂತ ಭಾವಿಸಬಾರ್ದು. ಈ ಕಾರ್ಯಕ್ರಮದಲ್ಲಿ ಕರಿಗೌಡರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಕೂಡ ನಾವೆಲ್ಲ ಸಂತೋಷದಿಂದ ಸ್ವಾಗತವನ್ನು ಕೂಡ ಎಲ್ಲ ಹಿರಿಯ ಮುಖಂಡರು ಬರಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಕಾರ್ಯಕರ್ತರ ಶಕ್ತಿ ಇದೆ. ನಾನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನೋಡಿದ್ದೇನೆ. 2 ಎಲೆಕ್ಷನ್ ಒಂದು ಕಾನ್ಸ್ಟಿಟ್ಯೂನ್ಸಿನ ಸತತವಾಗಿ ಸೋತ್ಬಿಟ್ರೆ 3ನೇ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆಗ್ತೀನಿ ಅಂತಾನೆ ಮುಂದೆ ಬರುತ್ತಿಲ್ಲ. ಆದರೆ ಇಲ್ಲಿ ಹಾಸನದಲ್ಲಿ ಕಾರ್ಯಕರ್ತರ ಶಕ್ತಿ, ಕಾರ್ಯಕರ್ತರ ಏನು ಒಂದು ಒಗ್ಗೂಡುವಿಕೆ, ಏನೇ ಹೊರ ಜಿಲ್ಲೆಗಳಲ್ಲಿ ಹೊರ ರಾಜ್ಯದಲ್ಲಿ ಹಾಸನ ಅಂತ ಹೇಳಿದ್ರೆ ಒಬ್ಬರ ಕೈವಶ, ಅವರ ಒಂದು ಜಹಗೀರಿ, ಅವರ ಸಾಮ್ರಾಜ್ಯ ಅಂತಕ್ಕಂಥ ಏನು ಭಾವನೆ ಬಿಟ್ಟಿತ್ತು, ಆ ಭಾವನೆಯನ್ನೆಲ್ಲ ಹುಸಿ ಮಾಡಿದಂಥವರು ಈ ಕ್ಷೇತ್ರದ ಮುಖಂಡರು ಮತ್ತು ಮತದಾರರು. ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆ, ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ.